ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಊರಿಂದು ವಿಡಿಯೋ ಆಗಿರುತ್ತೆ. ನಮ್ಮೂರಂದರೆ ನಮ್ಮ ಗಂಡನೂರು, ಅಲ್ಲೇದು ವಿಡಿಯೋ ಆಗಿರುತ್ತೆ ಇದು. ನಾವು ನಮ್ಮ ದೊಡ್ಡ ಮಗಳನ್ನ ನೋಡೋಕ್ಕಂತ ನಾನು ನಮ್ಮ ಊರಿಗೆ ಹೋಗಿದ್ದೆ. ನೋಡಿ ನಮ್ಮ ಹಳ್ಳಿ ಸೈಡು ಯಾವ ಥರ ಇದೆ ಅಂತ, ನಮ್ಮ ವಿಲೇಜ್ ಸ್ಟೈಲಲ್ಲಿ ಮನೆಗಳಾಗಿರ್ಬೋದು ಪ್ರತಿಯೊಂದೂ ಯಾವ ಥರ ಇದೆ. ಅಲ್ಲಿ ತುಂಬ ಎಲ್ಲ ಜಾಸ್ತಿ ಹಳೆ ಮನೆಗಳು, ಇವಾಗ ಎಲ್ಲ ಬಿಲ್ಡಿಂಗ್ಗಳು ತುಂಬ ಇಂಪ್ರೂವ್ ಆಗ್ತಿದ್ದಾವೆ. ಒಬ್ಬರು ಜಾಸ್ತಿ ಬಿಲ್ಡಿಂಗ್ ಅಂದರೆ ಅಷ್ಟೊಂದೇನು ಯಾರೂ ಬಿಲ್ಡಿಂಗ್ ಕಟ್ಟಿಲ್ಲ. ಒಬ್ಬರು ಮನೆ ಕಟ್ಟಿದರೆ ಒಬ್ಬರು ಪ್ಲಾಸ್ಟಿಂಗ್ ಮಾಡಿರ್ತಾರೆ, ಇಲ್ಲ ಒಬ್ಬರು ಪೇಂಟ್ ಮಾಡಿಸಿರ್ತಾರೆ. ಆ ಥರ ಒಂದೊಂದು ಕೆಲಸ ಪೆಂಡಿಂಗ್ ಇಟ್ಕೊಂಡು ಮನೆ ಎಲ್ಲ ಕಂಪ್ಲೀಟ್ ಮಾಡಿರಲ್ಲ ಅಷ್ಟೊಂದು. ನೋಡಿ ಯಾವ ಥರ ಇದೆ ನಮ್ಮೂರ ಸೈಡು. ಬರೀ ಹಸುಗಳು, ಕುರಿ, ಮೇಕೆ. ಹಳ್ಳಿ ಸೈಡ್ ಹೋದರೆ ಮಾಮೂಲಿ ಇದೆ ಅಲ್ವಾ. ನಮ್ಮದು ಮಡಕ್ಷಿರ ಅಂತ ಊರು. ಮಡಕ್ಷಿರ ಪಕ್ಕದಲ್ಲಿ ಹಳ್ಳಿ ಇದು, ಬ್ಯಾಗರಹಳ್ಳಿ ಅಂತ ಊರು. ಅಲ್ಲಿ ನಮ್ಮೂರ ಸೈಡು ಈ ಪನ್ನೀರ್ ಆಗಿರ್ಬೋದು, ಈ ಪರೋಟ ಅಂಥವೆಲ್ಲ ರೆಡಿ ಇರ್ತಾವಲ್ಲ, ಅದೆಲ್ಲ ಏನೂ ಸಿಗೋದೇ ಇಲ್ಲ. ತುಂಬ ರೇರು ಸಿಗೋದು ಹಳ್ಳಿ ಸೈಡ್ ಅವೆಲ್ಲ. ಪನ್ನೀರ್ ಬೇಕಾಗಿತ್ತು. ಅಂದರೆ ನಾವು ಇಲ್ಲಿ ಬೆಂಗಳೂರಲ್ಲಿ ತಿಂದಿದ್ವಿ, ನಮ್ಮ ಅತ್ತೆ ಮಾವ ತಿಂದಿರಲಿಲ್ವಲ್ಲ, ಅದಕ್ಕೆ ಅಲ್ಲೂ ಒಂದು ಸಲ ಮಾಡಿ ತೋರ್ಸೋಣ ಅಂದರೆ ಅವ್ರಿಗೆ ಕೊಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು, ನಮ್ಮ ದೊಡ್ಡ ಮಗಳು, ನಮ್ಮ ಮಾವ ಪನ್ನೀರ್ ತರೋಕ್ಕಂತ ಮಡಕ್ಷಿರ ಪಕ್ಕದ ಊರಿಗೆ ಹೋಗ್ತಾಯಿದ್ವಿ. ಇನ್ನೂ ಅದು ಪನ್ನೀರ್ ಹುಡುಕಿ ನಮಗೆ ಸಾಕಾಯಿತು. ಅಲ್ಲಿ ಮಡಕ್ಷಿರದಲ್ಲಿ ಪನ್ನೀರೆಲ್ಲ ಹಳ್ಳಿ ಕಡೆ ಸಿಗೋದು ತುಂಬ ರೇರು. ಹಾಗಾಗಿ ಆಮೇಲೆ ನಮ್ಮೂರಲ್ಲಿ ಇವಾಗ ಹೊಸ ಟವರ್ ಬೇರೆ ಹಾಕ್ಬಿಟ್ಟವ್ರೆ. ಆವಾಗ ನಮ್ಮೂರ ಒಳಗಡೆ ಹೋದರೆ ಅಂದರೆ ಸುತ್ತ ಬೆಟ್ಟ ಇದ್ದಾವಲ್ಲ, ಒಂಚೂರು ಟವರ್ ಸಿಗೋಲ್ಲ. ಹಾಗಾಗಿ ಇವಾಗ ಟವರ್ ಬೇರೆ ಹೊಸ್ದಾಗಿ ಹಾಕ್ಸವ್ರೆ. ಅದು ಏರ್ಟೆಲ್ಗೊಂದೇ, ಜಿಯೋಗಿಲ್ಲ. ಏರ್ಟೆಲ್ ಫುಲ್ ಟವರ್ ಸಿಗುತ್ತೆ ನಮ್ಮೂರಲ್ಲಿ. ಇವಾಗ ಅದು ಟವರ್ ಹಾಕಿ ನಮಗೆ ಬೆಂಗಳೂರಿಂದ ಹೋಗಿರೋರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅನಿಸುತ್ತೆ. ನೋಡಿ ಅದೇ ಟವರು, ನಾನು ಝೂಮ್ ಹಾಕಿ ತೋರಿಸಿದ್ದೀನಿ, ನೀವು ನೋಡ್ಬೋದು. ನಮ್ಮೂರ ಸೈಡ್ ಇವಾಗ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಮಡಕ್ಷಿರದಲ್ಲಾಗಿರ್ಬೋದು, ನಮ್ಮ ಹಳ್ಳೀಲಾಗಿರ್ಬೋದು, ಪ್ರತಿಯೊಂದೂ ಇವಾಗ ಸಿಟಿಲಿ ಯಾವ್ಯಾವ ಥರ ಇರುತ್ತೋ ಅದೇ ಥರ ನಮ್ಮ ಹಳ್ಳೀಲೂ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಇವಾಗ. ನಾವು ಹೋಗ್ತಾಯಿದ್ವಿ, ಅದು ಗಾಡೀಲಿ ಕೂತು ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ. ಅದು ಗಾಳಿಗೆ ಏನೋ ಅಷ್ಟು ಫೋನೇ ಒಂಥರ ಬೀಳೋ ಆಗಿತ್ತು. ಅದು ಬೇರೆ ನಮ್ಮ ಮಗಳು ಬೇರೆ ಕೂತಿಲ್ಲಲ್ಲ, ಅವಳನ್ನ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಫೋನ್ ಇಟ್ಕೊಳ್ಳೋಕ್ಕೆ, ಅದು ಕೈ ಬೇರೆ ಒಂಥರ ಆಯಿಲೆಲ್ಲ ಆಗಿತ್ತು ಕೈಗೆ. ಫೋನ್ ಬೇರೆ ಬೀಳುತ್ತೆ ನೆಲ್ಲಿ ಅಂತ ಒಂದು ಸ್ವಲ್ಪ ಮಾಡ್ತಾಯಿದ್ದೆ, ಒಂದು ಸ್ವಲ್ಪ ಹಂಗೆ ಸ್ಕಿಪ್ ಮಾಡ್ತಾಯಿದ್ದೆ. ಆ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮೂರಲ್ಲಿ ಅಂದರೆ ನಮ್ಮ ಮನೆ ಸ್ವಲ್ಪ ಹತ್ರನೇ ಎಲ್ಲ ಕಾಲೇಜ್ ಆಗಿರ್ಬೋದು, ಹಾಸ್ಟೆಲ್ಲು, ಸ್ಕೂಲ್ ಪ್ರತಿಯೊಂದೂ ಹತ್ರನೇ ಇದೆ ನಮಗೆ. ಯಾಕಂದರೆ ನಾವು ಮಡಕ್ಷಿರ ಮತ್ತು ಬ್ಯಾಗರಹಳ್ಳಿ ಏನು ದೂರ ಇಲ್ಲ, ಒಂದು 2-3 ಕಿಲೋಮೀಟ್ರ್ ಇದೆ ಅಷ್ಟೇ ಅದು. ಅದರಿಂದ ಎಲ್ಲ ತುಂಬ ಸ್ಕೂಲ್ಗಳಾಗಲಿ ಪ್ರತಿಯೊಂದು ಹತ್ರನೇ ಇದೆ. ಬೆಟ್ಟ ಮತ್ತು ಅದೆಲ್ಲ ಆವಾಗೇ ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ಥರ ನಮ್ಮೂರು ಸುತ್ತ ಬರೀ ಬೆಟ್ಟನೇ ಇರೋದು. ನಾವಿರೋ ಹಳ್ಳೀಲಂತೂ ಬೆಟ್ಟದ ಮೇಲೆ ಎಲ್ಲ ಮನೆಗಳು ಕಟ್ಟಿದ್ದಾರೆ ತುಂಬ ಜನ. ಅದೊಂಥರ ಅದರಿಂದನೇ ನಮಗೆ ಟವರ್ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ಟವರು ಹಾಕ್ಸಿದ್ದಾರಲ್ವ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅದು ಏರ್ಟೆಲ್ಗೊಂದೇ, ಜಿಯೋಗೇನು ಇಲ್ಲ. ಜಿಯೋಗೆಲ್ಲ ಟವರ್ ಸಿಗೋಲ್ಲ. ನೋಡಿ ನಮ್ಮ ಹಳ್ಳಿ ಸೈಡು ಬರೀ ಈ ಹುಣಸೆ ಮರ, ಆಮೇಲೆ ಈ ಜಾಲಿ ಗಿಡ ಅಂತಿರಲ್ಲ ಆ ಥರ ಗಿಡಗಳು, ಬರೀ ಅಂಥವೇ ಜಾಸ್ತಿ ಇರೋದು. ನೋಡಿ ನಾವು ಮಡಕ್ಷಿರಕ್ಕೆ ಬಂದ್ವಿ. ಇದೆ ಮಡಕ್ಷಿರ ಅಂತ, ಇನ್ನು ಎಂಟ್ರೆನ್ಸ್ ಇದು. ಇನ್ನು ಮ್ಯಾಗ್ಲು ಬಸ್ ಸ್ಟ್ಯಾಂಡ್ ಅಂತ ಒಂದು ಇರುತ್ತೆ ನೋಡಿ. ಆ ಕಡೆ ಎಲ್ಲ ಬೆಟ್ಟ, ಜಾಲಿ ಗಿಡ, ಮತ್ತು ಅಲ್ಲೇ ಅದ್ರ ಪಕ್ಕದಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಆಲ್ಮೋಸ್ಟು ತುಂಬ ಊರವರೆಲ್ಲ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಪ್ರತಿಯೊಂದಕ್ಕೂ ಏನಕ್ಕಾದ್ರೂ ಬರೋದು. ಯಾಕಂದರೆ ಇಲ್ಲೆಲ್ಲ ಫ್ರೀ ಇರುತ್ತಲ್ವ. ಕಣ್ಣು ಆಪ್ರೇಷನ್ ಆಗಿರ್ಬೋದು, ಮತ್ತು ಡೆಲಿವರಿ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಚೆನ್ನಾಗಿ ಟೀಚ್ ಮಾಡ್ತಾರಂತ ಎಲ್ಲ ಇಲ್ಲಿಗೆ ಬರ್ತಾರೆ ಆಲ್ಮೋಸ್ಟು. ಆಮೇಲೆ ನಮ್ಮ ಮಾವ ಬೇರೆ ಬೈಕು ತುಂಬ ನಿಧಾನಕ್ಕೆ ಓಡಿಸ್ತಾಯಿದ್ರು. ಅದರಲ್ಲಿ ಫೋನ್ ಹಿಡ್ಕೊಳಕ್ಕಾಗ್ತಿರ್ಲಿಲ್ಲ, ಏನೂ ಇಲ್ಲ. ನಮ್ಮ ಮಗಳು ಇನ್ನೂ ನಾವು ಅಂಗಡಿಗೆ ಹೋಗೇ ಇಲ್ಲ. ಅದು ಬೇರೆ ಇವಾಗ ನಮ್ಮ ಮಡಕ್ಷಿರದಲ್ಲಿ ಒಂದು 3-4 ಸೂಪರ್ ಮಾರ್ಕೆಟ್ ಥರ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರಲ್ಲೆಲ್ಲ ವಿಶಾಲ್ ಮಾರ್ಟು, ಡಿ ಮಾರ್ಟ್ ಆ ಥರ ಇದ್ದಾವಲ್ಲ, ಅಲ್ಲೂ ಒಂದು 3-4 ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇವಾಗ ಒಂಥರ ಚೆನ್ನಾಗಿದೆ ಅಲ್ಲಿ. ಏನಾದರೂ ಬೇಕಂದರೆ ಸಿಗುತ್ತೆ. ಬಟ್ ನಮಗೆ ಪನ್ನೀರ್ ಸಿಗಲಿಲ್ಲ. ಅದು ಯಾವುದೋ ಒಂದೇ ಒಂದು ಅಂಗಡಿಲಿ ಸಿಕ್ತು. ಅದು ಬೆಂಗಳೂರಲ್ಲಿ ಇರುತ್ತಲ್ಲ ಪನ್ನೀರು, ಆ ಥರ ಇಲ್ಲ. ಅದೊಂಥರ ಡಿಫ್ರೆಂಟು, ಅಂದರೆ ಕಟ್ ಮಾಡಿ ಅವರೇ ಪ್ಯಾಕ್ ಮಾಡಿ ಇಟ್ಟಿದ್ರು. ಒಂಥರ ಫುಲ್ ಎಲ್ಲ ಕಲ್ಲಾದಂಗೆ ಆಗ್ಬಿಟ್ಟಿದ್ವು. ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ತಿನ್ನೋಕ್ಕೆ. ಹಂಗಾಗಿ ನಮ್ಮ ಹಳ್ಳಿ ಸೈಡ್ ಅಷ್ಟೊಂದು ಬೇಗ ಅಂದರೆ ಬೇಗ ಕೇಳಿದ್ದೇನು ಸಿಗೋಲ್ಲ ಅಲ್ಲಿ ನಮ್ಮೂರ ಸೈಡೆಲ್ಲ.
ಮತ್ತು ರೋಡು ಸ್ವಲ್ಪ ಇಲ್ಲೆಲ್ಲ ಚೆನ್ನಾಗಿದೆ ರೋಡು. ನಮ್ಮ ಊರೊಳಗಡೆನೇ ರೋಡ್ ಏನೂ ಹಾಕ್ಸೇ ಇಲ್ಲ. ಅಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಹೊಲ ಆಗಿರ್ಬೋದು, ಬಾವಿ ಆ ಥರ ಎಲ್ಲ ಇದೆಯಲ್ವ. ಇನ್ನೂ ರೋಡೆಲ್ಲ ಬರೀ ಮಣ್ಣು ರೋಡೆಲ್ಲ ಉಬ್ಬು ತಗ್ಗು ಹಂಸು ಜಾಸ್ತಿ ಇದೆ. ಅದರಿಂದ ರೋಡ್ ಇನ್ನೂ ಅಲ್ಲೆಲ್ಲ ರೆಡಿ ಮಾಡಿಲ್ಲ. ನೋಡಿ ಇದೇ ಸೂಪರ್ ಮಾರ್ಕೆಟ್ ಅಂತ, ಅಂದರೆ ಅಮ್ಮ ಹೈಪರ್ ಮಾರ್ಕೆಟ್ ಅಂತ ಇದು ಮಾಡವ್ರೆ. ಇದೇ ಥರ ಇನ್ನೂ ಒಂದೆರಡು ಮುಂದೆ ಮ್ಯಾಗ್ಲು ಬಸ್ ಸ್ಟ್ಯಾಂಡಲ್ಲಿದ್ದಾವೆ. ಇದು ಇನ್ನೂ ಕೆಳಗಡೆ ಬಸ್ ಸ್ಟ್ಯಾಂಡ್ ಅಲ್ವಾ. ನಾವು ತೊಗೊಳಕ್ಕೆ ಬಂದಿದ್ವಿ. ಇಲ್ಲಿ ಪನ್ನೀರು ಖಾಲಿ ಆಗಿದ್ವಂತೆ. ನಮ್ಮ ಮಗಳು ನಾವು ಒಳಗಡೆ ಹೋಗಿದ್ವಿ. ಬರೀ ಅವಳು ಡೈರಿ ಮಿಲ್ಕ್ ಆಗಿರ್ಬೋದು, ಈ ಕಿಂಡರ್ ಜಾಯಿ ಮತ್ತು ಇದೇನೋ ಡಾರ್ಕ್ ಫ್ಯಾಂಟಸಿ ಜಾಸ್ತಿ ಅವೇ ಅವಳು ತಿನ್ನೋದು. ಬರೀ ಸ್ವೀಟ್ ತಿಂತಾಳೆ. ಹಾಗಾಗಿ ಅವೆಲ್ಲ ಅಲ್ಲಿದ್ದವು. ಬಟ್ ನಾನು ಕೊಡಿಸಿಲ್ಲ. ನಾನಾದರೆ ಅವೆಲ್ಲ ಜಾಸ್ತಿ ಕೊಡಿಸಲ್ಲ ಅವಳಿಗೆ. ಯಾಕಂದರೆ ನೀವು ಅಷ್ಟೇ ಮಕ್ಳುಗಳ್ಗೆ ಅಂಥವೆಲ್ಲ ಕೊಡ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಹಲ್ಲು ಉಳ್ಕಾಗೋದಾಗಲಿ, ಇವಾಗೆಲ್ಲ ತುಂಬ ವೀಡಿಯೋಸ್ ನೋಡ್ತಿರಲ್ಲ, ಡೈರಿ ಮಿಲ್ಕಲ್ಲಿ ಇರೋದಾಗಿರ್ಬೋದು. ಆಮೇಲೆ ಹಳ್ಳಿ ಕಡೆ ಅದು ಬೇರೆ ಸೇಲ್ ಆಗೋಲ್ಲ ಜಾಸ್ತಿ ಅಂಥವೆಲ್ಲ. ಅದಕ್ಕೆ ನಾನು ಅಂಥವೆಲ್ಲ ಕೊಡ್ಸೋಕ್ಕೆ ಹೋಗಲ್ಲ ಅವಳಿಗೆ. ನಮ್ಮ ಮನೆಯವರು ನಮ್ಮ ಮಾವ ಅವೆಲ್ಲ ಕೊಡಿಸ್ಬೋದು. ಬಟ್ ನಾನು ಅಂಥವೆಲ್ಲ ಕೊಡಿಸಲ್ಲ ಅವ್ರಿಗೆ. ನೋಡಿ ಪನ್ನೀರೇ ಹುಡುಕ್ತಾಯಿದ್ವಿ. ಆ ಕಡೆ ಅದು ಬೇರೆ ವೈರೆಲ್ಲ ಜಾಸ್ತಿ ಹಾಕಿದ್ರು. ಅದು ಫ್ರಿಜ್ಜದ್ದು ವೈರ್ ಇತ್ತಲ್ಲ, ಅದಕ್ಕೆ ನಾನು ಇಲ್ಲೇ ನಿಲ್ಕೊ ಅಲ್ಲಿ ತೊಗೊಬರ್ತೀನಿ ಅಂತಂದು ಒಳಗಡೆ ಹೋಗಿದ್ದೆ. ಅಲ್ಲಿ ಪನ್ನೀರೇ ಇರಲಿಲ್ಲ, ಬರೀ ಐಸ್ ಕ್ರೀಮೇ ಕಾಣ್ತಾಯಿದ್ದಾವೆ. ಐಸ್ ಕ್ರೀಮು ಕೊಡಿಸೋ ಅಂತಿಲ್ಲ. ಇವಾಗೆ ಕೋಲ್ಡ್ ಆಗಿದೆ, ಅದಕ್ಕೆ ಏನು ಕೊಡ್ಸೋಕ್ಕೆ ಹೋಗಲಿಲ್ಲ ಪಾಪ ಅವಳಿಗೆ. ಬರೀ ಜ್ಯೂಸ್ ಒಂದು ಕೊಡಿಸ್ದೆ. ಲಾಸ್ಟಿಗೆ ಕೋಲ್ಡು ಐಟಮೇ ಕೊಡಿಸ್ಬಿಟ್ಟೆ. ಇನ್ನೇನು ಕೇಳಿ ಪಾಪ ಎಷ್ಟೊಂದು ಅಂತ ಕೇಳ್ತಾಳೆ ಅವಳು. ಅದಕ್ಕೆ ಜ್ಯೂಸ್ ಕೊಡಿಸ್ದೆ. ಲಾಸ್ಟಿಗೆ ಪನ್ನೀರು ಸಿಕ್ತು. ಪನ್ನೀರು ತೊಗೊಬರ್ಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನಾನು ತೊಗೊಂಡಿದ್ದೆ ಅಲ್ಲಿ ಪನ್ನೀರು. ಯಾಕಂದರೆ ಹುಡುಕಿ ಸಾಕಾಯ್ತಲ್ವ, ಬಿಸಿಲು ಬೇರೆ ತುಂಬ ಟಯರ್ಡ್ ಆಗಿತ್ತು. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪನ್ನೀರ್ ತೊಗೊಂಡು ನಮ್ಮೂರು ರಿಟರ್ನ್ ನಮ್ಮೂರಿಗೆ ಬರ್ತಾಯಿದ್ವಿ. ನೋಡಿ ಬೆಟ್ಟ, ಮಣಕ್ಷಿರ ಬೆಟ್ಟ, ಅದೇ ಎಷ್ಟು ದೊಡ್ಡದು ಗೊತ್ತಾ. ಆ ಬೆಟ್ಟದಿದ್ದಾನೆ ನಮ್ಮ ಊರೊಳಗಡೆ ಟವರು ಒಂದು ಪಾಯಿಂಟು ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಇವಾಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎಲ್ಲನೂ.